ಈ ಮೈಕ್ರೋ ಫೈನಾನ್ಸ್ನವರ ಕಿರುಕುಳದಿಂದಾಗಿ ಹೇಗೆ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಅಂತೇಳಿ ಕೊರೋನಾದಿಂದ EMI ಪಾವತಿಗೆ ಪರದಾಟವನ್ನು ಮಾಡಿದ್ರಂತೆ. ಚಕ್ರಬಡ್ಡಿ ಸಮೇತ 14 ಲಕ್ಷ ಪಾವತಿಗೆ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ. ಕೊಳ್ಳೇಗಾಲದ ಕಾಮಗೆರೆ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. 10 ಲಕ್ಷ ಸಾಲ ತಗೊಂಡಿದ್ದಾರೆ ಅವರು. CM ಸಿದ್ದರಾಮಯ್ಯನವರ ಮಾತಿಗೂ ಕಿಮ್ಮತ್ತಿಲ್ವಾ ಅಂದರೆ ಅವ್ರ ಪಕ್ಷದಲ್ಲೇ ಇಲ್ಲ, ಇನ್ನು ಉಳಿದ ಕಡೆ ಎಲ್ಲಿರುತ್ತೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಕರಾಳ ದಂಧೆ ಫೈನಾನ್ಸ್ನವರದ್ದು. ಸ್ವಾಮಿ ಅವ್ರು ಬಂದರು ಸ್ವಾಮಿ, ಏನೋ ಗಲಾಟೆ ಮಾಡ್ತಿರು, ನಾನು ದೂರ ಮನ ಬಂದು ಏನು ಮಾಡ್ತಿದ್ದಾರವ ಅಂದ್ರೆ ಕಕ್ಕ ಮನ ಬಾಕ್ಲಾಗ್ತಾರ ಕಕ್ಕ, ಏನು ಮಾಡ್ಲಕ್ಕ ನಾನು ಒಂದ ಸ್ವಾಮಿ ಹಾಕ್ಬೇಡಿ ಸ್ವಾಮಿ, ನಿದ್ದಮ್ಮ ನಿಮ್ಮ ಪಾದ ಸ್ವಾಮಿ ಹಾಕ್ಬೇಡಿ, ಇರೋಬೇಡ ಮಕ್ಳು ಈಚೆ ತೊಳ್ಬೇಡಿ ಸ್ವಾಮಿ, 7 ಲಕ್ಷ ಕೊಡ್ತೀನಿ ಸ್ವಾಮಿ ಇವತ್ತೇ ಬೇಕಾರ. ನನ್ನ ಗಾರ್ಡನ್ದು ಕೋಲಾರ ಕಡೆ ಜಮೀನು ಮರದ ದುಡ್ಡು ಸ್ವಾಮಿ, ಮನ ಕಟ್ಕೊಳ್ಳೋಂಗಂತ ಮಾಡೀನಿ. ಮನ ಕಟ್ತಿರೋ ಪರವಾಗಿಲ್ಲ, ನಾನು ನನ್ನ ತಂಗಿಗೆ ಕೊಡ್ತೀನಿ, 1 ಲಕ್ಷನ ಆಮೇಲೆ ಕೊಡ್ತೀನಿ ಸ್ವಾಮಿ, ಇನ್ನೊಂದು ದಿವಸ ಹೋಯ್ತೀನಿ, ಅವ್ರು ಹಾಕ್ತೀವಿ ಅಂದಾರ ಸ್ವಾಮಿ ನನ್ನ ಮೈದ್ದಿರು ಅಂದೇಳಿ. ಎತ್ಕೋಗಮ್ಮ ನಿನ್ನದು 2 ಲಕ್ಷ ಏನಕ್ಕೆ ಹೋಗಮ್ಮ, ನಿಂದು 7 ಲಕ್ಷ ಕಟ್ಟಿಗೆ ಏನು ಮಾಡವಮ್ಮ, ಅವ್ರು ಕಟ್ಟಬೇಕು 14.5 ಲಕ್ಷ, ನಿಂದು 7 ಲಕ್ಷ ಯಾತಕ್ಕೂ ಆಗಲ್ಲ, ಈಗಲೇ ಡ್ಯೂಗೆ ಹಾಕತ್ತಾರ, ಬೇಡ ಹೋಗಮ್ಮ, ಹೋಗಿ ತಳ್ಳಿಬಿಟ್ರು.